ಇದರ ನಡುವೆ ಮತ್ತೊಂದು ಪ್ರಮುಖ ಸುದ್ದಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಬಂಧಿತ ವ್ಯಕ್ತಿ ಕರಸೇವಕ ಅಂತ ಬರ್ದಿಲ್ಲ ಅಂತ ಈಗ ನೇರವಾಗಿ ಗೃಹ ಸಚಿವರು ಹೇಳಿದ್ದಾರೆ. ಆತ ಅಪರಾಧಿ ಸ್ಥಾನದಲ್ಲಿ ಇರುವಂಥವ್ರು. ಈ ಮಾತನ್ನು ಹೇಳ್ತಾ ಇರುವಂಥವ್ರು ಗೃಹ ಸಚಿವ ಪರಮೇಶ್ವರ್. ವಿಪಕ್ಷ ನಾಯಕರು ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಅದನ್ನು ನಾವು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅವರಿಗೆ ತಿಳಿ ಹೇಳ್ತಾರೆ, ನೋಡಿ ಸ್ವಾಮಿ ಹಿಂಗೆ ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಅದನ್ನು ಅವರು ಕೇಳಿದರೆ ಒಳ್ಳೆಯದು, ಕೇಳದೇ ಇದ್ದರೆ ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಯಾರೂ ಕಾನೂನನ್ನು ಕೈಗೆ ಎತ್ಕೊಳ್ಳೋದಕ್ಕಾಗೋದಿಲ್ಲ. ಯಾರೇ ಆಗಲಿ, ನಾನೇ ಆಗಲಿ, ಅವರೇ ಆಗಲಿ. ನಾವು ಇವತ್ತು ನಾನು ಗೃಹ ಸಚಿವನಾಗಿದ್ದೀನಿ ಅಂಥೇಳಿ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ನಾನು ಹೊರಗಡೆ ಇದ್ದಾಗ ನಾನು ಕಾನೂನು ಕೈ ತೊಗೊಳಕ್ಕಾಗುತ್ತಾ? ಅದು ಆಗೋದಿಲ್ಲ. ಹಿಂದೂ ಕಾರ್ಯಕರ್ತರ ವಿರುದ್ಧ ಷಡ್ಯಂತ್ರ ಆಗಿದೆ, ರಾಜ್ಯವ್ಯಾಪಿ ಬಂಧನ ಆಗ್ತಾ ಇದೆ ಅಂತ ಅಶೋಕ್ ಅವರು. ಇದು ತಪ್ಪು ಕಲ್ಪನೆ, ತಪ್ಪು ಆಪಾದನೆ. ಆ ರೀತಿ ಯಾವುದು ಕೂಡ ನಾವು ಈಗ 26 ಕೇಸಸ್ಸಲ್ಲಿ ಹೆಚ್ಚು 26 ಕೇಸಸ್ಸಲ್ಲಿ 36 ಜನ ಇದೆ. ಆ 36 ಜನದಲ್ಲಿ ಹಿಂದೂಗಳಿಲ್ವ? ಅವ್ರ ಬಗ್ಗೆ ಯಾಕೆ ಇವ್ರು ಯಾರು ಮಾತಾಡ್ತಾ ಇಲ್ಲ? ಅವ್ರನ್ನೆಲ್ಲ ಬಿಟ್ಬಿಟ್ರಲ್ಲ. ಅವ್ರು ಹಿಂದೂಗಳಲ್ವ? ಅವರು ಬರೀ ಇವರೊಬ್ಬರೇ. ಇದು ಗೃಹ ಸಚಿವರು ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ ಇವತ್ತು ಹುಬ್ಬಳ್ಳಿ ನಿಜಕ್ಕೂ ಕೂಡ ಬಿಜೆಪಿಯ ಪ್ರತಿಭಟನೆಯ ಬಿಸಿಗೆ ಯಾವ ರೀತಿ ಆಗುತ್ತೆ ಕಾದು ನೋಡಬೇಕಾಗುತ್ತೆ ಅಂತ ಪೊಲೀಸ್ ಇಲಾಖೆ ಕೂಡ ಎಲ್ಲ ರೀತಿಯಾದಂಥ ಬಂದೋಬಸ್ತ್ಗಳನ್ನ ಮಾಡ್ತಾ ಇದೆ.